ಜೀವನಕ್ಕೆ ದಾರಿ ತೋರಿಸಿ ಅಕ್ಷರದಿಂದ ಅರ್ಥಕ್ಕೆ, ಅರ್ಥದಿಂದ ಸಾಧನೆಗೆ ನಮ್ಮನ್ನು ಕರೆದೊಯ್ದು ನಮ್ಮ ಪೂಜ್ಯ ಗುರುಗಳ ಸಂಕ್ಷಿಪ್ತ ಪರಿಚಯವನ್ನು ನೀಡಲು ಇದೀಗ ಸಮಯವಾಗಿದೆ. ಮೊದಲಿಗೆ ನಮಗೆ ಸಮಾಜ ವಿಷಯವನ್ನು ಹೇಳಿಕೊಟ್ಟ ಶ್ರೀಮತಿ ಸುಶೀಲಾ ಎಸ್ ಮೇಡಮ್ ಅವರ ಕುರಿತು ಕಿರುಪರಿಚಯವನ್ನು ನೀಡಲು ನಮ್ಮ ಹಿರಿಯ ವಿದ್ಯಾರ್ಥಿ ಆದಂತಹ NC ಅನಿಲ್ ಅವರನ್ನು ವೇದಿಕೆ ಮೇಲೆ ಆಧಾರಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ಬೆಳಗಿನ ವಂದನೆಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ವಂದಿಸುತ್ತಾ, ಈ ದಿನ ನನಗೆ ಶ್ರೀಮತಿ ಎಸ್ ಸುಶೀಲಾ ಸಮಾಜ ವಿಜ್ಞಾನ ಶಿಕ್ಷಕಿ, ಇವರ ಬಗ್ಗೆ ಪರಿಚಯಿಸಲು ಹೆಮ್ಮೆ ಅನಿಸುತ್ತಿದೆ. ಇವರು ಶ್ರೀ ಹನುಮಕ್ಕ ಹಾಗೂ ಹನುಮಂತಪ್ಪನವರ ಪುತ್ರಿಯಾಗಿ ದಿನಾಂಕ 7/7/1974 ಜನಿಸಿರುತ್ತಾರೆ. ಶ್ರೀಯುತರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಮಾದರಿ ಶಾಲೆ ರಾಮನಗರ ಹಾಗೂ KVR ಕಾಲೋನಿ ಹಬೋಳಿಯಲ್ಲಿ ಪೂರ್ಣಗೊಳಿಸಿದ್ದಾರೆ. ಇವರ ಪ್ರೌಢ ಶಿಕ್ಷಣವನ್ನು ರಾಷ್ಟ್ರೋತ್ಥಾನ ಪ್ರೌಢಶಾಲೆ ಹಗರಿಬೊಮ್ಮನಹಳ್ಳಿಯಲ್ಲಿ ಪೂರ್ಣಗೊಳಿಸಿದ್ದಾರೆ. PUC ಶಿಕ್ಷಣವನ್ನು ಗಂಭಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ದಾರೆ. BA ಪದವಿಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹಗರಿಬೊಮ್ಮನಹಳ್ಳಿಯಲ್ಲಿ ಪೂರ್ಣಗೊಳಿಸಿದ್ದಾರೆ. ಮುಂದುವರೆದು MA ಸ್ನಾತಕೋತ್ತರವನ್ನು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದ್ದಾರೆ. ಹಾಗೂ B.Ed ಶಿಕ್ಷಣವನ್ನು KSOU ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದ್ದಾರೆ. ಪ್ರಸ್ತುತ ಇವರು KVR ಕಾಲೋನಿಯ ಶ್ರೀ B ಉಮಾಪತಿಯವರ ಧರ್ಮಪತ್ನಿಯಾಗಿ ಹಾಗೂ ಏಕಪುತ್ರ ಉತ್ಸವ ಅವರೊಂದಿಗೆ ಸುಖಮಯ ಜೀವನವನ್ನು ನಡೆಸುತ್ತಿದ್ದಾರೆ. ಇವರ ವೃತ್ತಿ ಜೀವನ ದಿನಾಂಕ 18/12/1996 ಸರ್ಕಾರಿ ಹಿರಿಯ ಮಾಧ್ಯಮ ಪ್ರಾಥಮಿಕ ಶಾಲೆ ಹಬೋಳಿಯಲ್ಲಿ ತಮ್ಮ ಮೊದಲ ಸೇವೆಯನ್ನು ಆರಂಭಿಸಿ ನಂತರ 31/3/2011 ಬಡ್ತಿ ಪಡೆದು ಪ್ರೌಢಶಾಲಾ ಶಿಕ್ಷಕಿಯಾಗಿ ಅಂಕಸಮುದ್ರ ಪ್ರೌಢಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ತದನಂತರ 2023ರಿಂದ ಸದರಿ ದಿನಾಂಕದವರೆಗೂ ಪ್ರಸ್ತುತ ಗಂಭಿ ಪ್ರೌಢಶಾಲೆ ರಾಮನಗರದಲ್ಲಿ ಸೇವೆಯನ್ನು ಮುಂದುವರಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಹಾಗೂ ಸಾಹಿತ್ಯ ರತ್ನ ಪ್ರಶಸ್ತಿ ಸೇರಿದಂತೆ ಹಾಗೂ ಅನೇಕ ಗೌರವಗಳು ಇವರಿಗೆ ಲಭಿಸಿವೆ. ಭಗವಂತ ಇವರಿಗೆ ಆರೋಗ್ಯ, ಸುಖ, ಶಾಂತಿ ಮತ್ತು ಸಂಪತ್ತನ್ನು ಸದಾ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಪರಿಚಯವನ್ನು ನೀಡಿದ NC ಅನಿಲ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮುಂಭಾಗದಲ್ಲಿ ಆಸೀನರಾಗಿ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಸುಶೀಲಾ ಮೇಡಮ್ ಅವರಿಗೆ ಗೌರವ ಮತ್ತು ವಂದನೆಯನ್ನು ಸಲ್ಲಿಸಲು ಮಾಲಾಶ್ರೀ, ದೇವಕ್ಕ, M ನಾಗರಾಜ್ ಹಾಗೂ T ಸದಾನಂದ ಅವರು ವೇದಿಕೆ ಮೇಲೆ ಆಧಾರಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಮೇಡಮ್ ಸ್ವಲ್ಪ ಹಿಂದೆ ಇದೆ ಮೇಡಮ್, ಸ್ವಲ್ಪ ಸೈಡ್ ಇಂದ ಹಂಗ ಅಣ್ಣ, ಹಿಂದೆ ಬರ್ರಿ ಅಣ್ಣ, ಈ ಕಡೆ ಬರುವ, ಈ ಕಡೆ ಬರ್ರಿ. Give a big round of applause, please. Energyful. Once more, everyone smile. Agere. ಸನ್ಮಾನ ನೆರವೇರಿಸಿಕೊಟ್ಟ ಎಲ್ಲ ನಮ್ಮ ಬೋಧಿಸಿದ ಶ್ರೀಯುತ ಬಸಪ್ಪ ಹೊಸಳ್ಳಿ ಸರ್ ಅವರ ಕಿರು ಪರಿಚಯವನ್ನು ನೀಡಲು ಅರುಣಾ ಬಾಕಳೆಯವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಷ್ಟಗಳಿಗೆ ಕಲ್ಲಾಗು ಮಳೆ ಸುರಿಯವಿದೆಯೇ, ಬೆಲ್ಲ ಸಕ್ಕರೆಯಾಗು ದೀನ ದರ್ದಳಂಗೆ, ಎಲ್ಲರೊಳಗಂದಾಗು ಮಂಕುತಿಮ್ಮ ಎಂದ ನಾನುಡಿಯೊಂದಿಗೆ ನಾನು ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಪ್ರೀತಿ ಬಾಂಧವ ಶಿಕ್ಷಕರಿಗೆ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ
ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಾವು ಇಲ್ಲಿ ಸೇರಿರುವುದು ಶಿಕ್ಷಣ ಕ್ಷೇತ್ರದಲ್ಲೇ ತಮ್ಮ ಶಿಸ್ತು, ಸರಳತೆ ಮತ್ತು ನಿಸ್ವಾರ್ಥ ಸೇವೆಯಿಂದ ಎಲ್ಲರ ಮನಸ್ಸು ಗೆದ್ದಿರುವಂತಹ ಹಾಗೂ ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ಯಾಸ್ತಗಿರಿಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಹೊಸಹಳ್ಳಿ ಬಸಪ್ಪ ಗುರುಗಳನ್ನು ಗೌರವಿಸಿ ಸನ್ಮಾನಿಸರು. ಬಸಪ್ಪ ಗುರುಗಳು ಸರ್ ಅವರು ದಿನಾಂಕ 22/7/1966 ಮಾನವಿ ಗ್ರಾಮದಲ್ಲಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ತಮ್ರಹಳ್ಳಿಯಲ್ಲಿ ಹಾಗೂ ಗಂಭೀರ್ ಪದವಿ ಪೂರ್ವ ಕಾಲೇಜಿನ ಶಾಲೆಯನ್ನು ಹಗರಿಬೊಮ್ಮನಹಳ್ಳಿಯಲ್ಲಿ ಮುಗಿಸಿದರು. ತದನಂತರ SUJM ಕಾಲೇಜ್ ಹರಪನಹಳ್ಳಿಯಲ್ಲಿ PUC ಪೂರ್ಣಗೊಳಿಸಿ 6 ತಿಂಗಳ ಕಾಲ ಶಿಕ್ಷಣ ತರಬೇತಿಯನ್ನು ಪಡೆದರು. ತದನಂತರ ಹಗರಿಬೊಮ್ಮನಹಳ್ಳಿಯಲ್ಲಿ ಪದವಿ ಪೂರ್ವಕ ಶಿಕ್ಷಣವನ್ನು ಹಾಗೂ ಗಂಗಾವತಿಯಲ್ಲಿ BEd ಶಿಕ್ಷಣವನ್ನು ಅಭ್ಯಾಸವೇ ಇವರ ವೃತ್ತಿ ಜೀವನದ ದೃಢತೆಗೆ ಸಾಕ್ಷಿಯಾಗಿದೆ. ತದನಂತರ 25/9/1992 ಹೊಸಪೇಟೆ ತಾಲೂಕಿನ ಮಾನವಿಹಳ್ಳಿಯಲ್ಲಿ ತಮ್ಮ ಮೊದಲ ಸೇವಾ ನೇಮಕವನ್ನು ಪಡೆದು ತದನಂತರ 6 ವರ್ಷಗಳ ಕಾಲ ಬಳ್ಳಾರಿ ಜಿಲ್ಲೆಯ ದಮ್ಮೂರು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ತದನಂತರ ನಮ್ಮ ಶಾಲೆಯಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1997ರಿಂದ ಹಗರಿಬೊಮ್ಮನಹಳ್ಳಿಯಲ್ಲಿ ಇವರು ನಮಗೆ ಇಂಗ್ಲಿಷ್ ಭಾಷೆ ಬೋಧಕರಾಗಿ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕು ತಂದಿದ್ದಾರೆ. ತಮ್ಮ ಶಿಸ್ತಬದ್ಧ ಸೇವೆ ಮತ್ತು ಆಡಳಿತಾತ್ಮಕ ಸಮರ್ಥನೆಯಿಂದ ಫಲವಾಗಿ ತಾವು ಈಗ ಮುಖ್ಯ ಶಿಕ್ಷಕರಾಗಿ ಬಡ್ತಿಯನ್ನು ಹೊಂದಿದ್ದು ಪ್ರಸ್ತುತ ಹಿರಿಯ ಪ್ರಾಥಮಿಕ ಶಾಲೆ ಬ್ಯಾಸ್ತಗಿರಿಯಲ್ಲಿ ಅತ್ಯಂತ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಬಸಪ್ಪ ಸರ್ ಅವರು ಉತ್ತಮ ಶಿಕ್ಷಕರಷ್ಟೇ ಅಲ್ಲದೆ ಉತ್ತಮ ಸಮಾಜ ಸೇವಕರು. ಅವರು ತಾವು ಮಾಡಿದ ಸೇವೆ, ಬಲಗೈಯಲ್ಲಿ ಮಾಡಿದ ಸೇವೆ ಎಡಗೈಗೆ ಗೊತ್ತಾಗದಂತೆ ನಡೆದಿದ್ದು ಇವರ ಸರಳತೆ ಮತ್ತು ವಿನಯತೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇವರ ಸರಳತೆ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಂದ ಹಾಗೂ ಸಹೋದರಿಗಳಿಂದ ಅಪಾರ ಗೌರವವನ್ನು ಪಡೆದಿದ್ದಾರೆ. ಇವರ ವೃತ್ತಿ ಜೀವನವು ಇದೇ ಮುಂದಿನ ಜೂನ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಲಿದ್ದು ಇವರ ನಿವೃತ್ತಿ ಜೀವನವು ಸುಖಮಯ, ಆರೋಗ್ಯಪೂರ್ಣವಾಗಿ ಮತ್ತು ಸಂತೋಷಕರವಾಗಿರಲಿ ಎಂದು ಎಲ್ಲ ಸ್ನೇಹಿತ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹಾರೈಸುತ್ತೇವೆ. ಪ್ರಸ್ತುತ ಇವರು ಧರ್ಮಪತ್ನಿ ಪರಿಮಳ ಹಾಗೂ 4 ಮಕ್ಕಳೊಂದಿಗೆ ಸುಖಮಯ ಜೀವನವನ್ನು ನಡೆಸುತ್ತಾ ಭಗವಂತನು ಇವರಿಗೆ ಆ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಮತ್ತು ಸದಾ ಸುಖವನ್ನು ಕರುಣಿಸಲಿ ಎಂದು ಎಲ್ಲರೂ ಪ್ರಾರ್ಥಿಸೋಣ. ಧನ್ಯವಾದಗಳು. ಅವರು ಮುಂದಿನ ಆಟದಲ್ಲಿ ಬಂದು ಕುಳಿತುಕೊಳ್ತೀನಿ. ಸರ್ ಇಲ್ಲಿ ನೋಡ್ರಿ ಸರ್, ಸ್ವಲ್ಪ ಹಿಂದೆ ಬರ್ರಿ ಸರ್. ಹಾಗೆ ಸರ್, ಹಾಗೆ ರೀ ಸರ್. ಇಲ್ಲಿ ನೋಡಿ ಸರ್, ಎಡೆ ಸ್ಮೈಲ್ ಸರ್. ಯಾರು ಕಣ್ಣು ಮುಚ್ಕೊಡಿ ಸರ್. ಒನ್ಸ್ ಮೋರ್ ಆಯ್ತಾ? ಓಕೆ. ನಮಗೆ ಸರಿಗೆ ಎತ್ತಿಟ್ಕೊಬಿಡು ಒಂಚೂರು ಈ ಕಡೆ ಎತ್ತಿಟ್ಕೊಂಡು. ಹಲೋ, ಹಾಯ್. ನಮಗೆ ಹಿಂದಿ ವಿಷಯವನ್ನು ಬೋಧಿಸಿದ ಶ್ರೀಮತಿ ರಜಯಾ ಎಸ್ ಕಂಗಲ್ ಅವರ ಕುರಿತು ಕಿರುಪರಿಚಯದಂತಹ ಬೆಡಗೇರಿ ವಿಜಯ್ ಕುಮಾರ್ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಶಿಕ್ಷಕ ಶಿಕ್ಷಕಿಯರಿಗೆ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನನ್ನ ಎಲ್ಲ ಸ್ನೇಹಿತರಿಗೆ, ಪೋಷಕರಿಗೆ, ಮಕ್ಕಳಿಗೆ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ಗುರು ಶಿಷ್ಯ ಸಂಬಂಧ ನೆನೆದು ಪವಿಸುವೆ, ಜ್ಯೋತಿಯಲ್ಲಿ ಒದಗಿದ ಜ್ಯೋತಿಯಂತೆ ಇರಬೇಕು, ಸ್ಫಟಿಕದ ನೆರಳಿನ ಅಂತರಂಗತೆಯಿಂದ ಇರಬೇಕು. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ದರ್ಪಣಕ್ಕೆ ತೋರಿದಂತಿರಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ
ತಮ್ಮ ನಿಸ್ವಾರ್ಥ ಸೇವೆ, ಶಿಸ್ತು ಹಾಗೂ ಆದರ್ಶದ ಜೀವನದ ಮೂಲಕ ಸಮರ್ಪಿತ ಶಿಕ್ಷಕಿ ಆರ್ ಕಂದಗಲ್ ರಜಿಯಾ ಮೇಡಮ್ ಅವರ ಪರಿಚಯವನ್ನು ಮಾಡಿಕೊಡುವ ಅವಕಾಶ ನನಗೆ ಈ ವೇದಿಕೆಯಲ್ಲಿ ಸಿಕ್ಕಿದೆ. ಮಗಳಾಗಿ 26/2/1966ರಲ್ಲಿ ತಮ್ಮ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ, ಪ್ರೌಢ ಹಾಗೂ ಶಿಕ್ಷಣ ತರಬೇತಿಯನ್ನು ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನಲ್ಲೇ ಕಂಪ್ಲೀಟ್ ಮಾಡಿದರು. ತಮ್ಮ ವೃತ್ತಿ ಶಿಕ್ಷಕಿಯಾಗಿ ಬೆಳಗಿ ತಾಲೂಕಿನ ಕೊರತಿ ಗ್ರಾಮದಲ್ಲಿ ಪ್ರಥಮ ನೇಮಕದೊಂದಿಗೆ ಪ್ರಾರಂಭಿಸಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ವರ್ಗಾವಣೆಗೊಂಡು 1990ರಿಂದ 2012ರವರೆಗೆ ನಮ್ಮ ಸರ್ಕಾರಿ ಶಾಲೆ ಹಳೆ ಹಗರಿಬೊಮ್ಮಳ್ಳಿ ಈ ಸ್ಕೂಲಿನಲ್ಲಿ ಸೇವೆಯನ್ನು ಸಲ್ಲಿಸಿದರು. ಅದಾದ ನಂತರ ತಮ್ಮ ಶ್ರದ್ಧೆ ಹಾಗೂ ಶಿಸ್ತುಬದ್ಧ ಸೇವೆಯ ಫಲವಾಗಿ 2012ರಲ್ಲಿ ಬಡ್ತಿ ಪಡೆದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮನಗರ ಅಲ್ಲಿ ಸೇವೆ ಸಲ್ಲಿಸುತ್ತಾ ಇದೇ ತಿಂಗಳ 28/2/2026ರಂದು ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಲಿದ್ದಾರೆ. ಅವರ ಮುಂದಿನ ನಿವೃತ್ತಿ ಜೀವನಕ್ಕೆ ಬೆಸ್ಟ್ ಆಫ್ ಲಕ್ ಅಂಡ್ ಬೆಸ್ಟ್ ವಿಶಸ್ ಹೇಳ್ತಾ, ಇವರು ತಮ್ಮ ಶೈಕ್ಷಣಿಕ ಸೇವೆಗೆ ಗುರುತಾಗಿ 1992-93ರಲ್ಲಿ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದರು. 2022-23ರಲ್ಲಿ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಹಾಗೂ 2024ರಲ್ಲಿ JSW ಫೌಂಡೇಶನ್ ವತಿಯಿಂದ ರೀಡಿಂಗ್ ಅವಾರ್ಡ್ ಅನ್ನು ಪಡೆದರು. ಇವರ ಪರಿಶ್ರಮ ಹಾಗೂ ಬದ್ಧತೆಗೆ ದೊರೆತಂತ ಗೌರವವಾಗಿದ್ದಾವೆ ಇವು. ಇವರು ತಮ್ಮ ಹಸ್ಬೆಂಡ್ ಆದಂಥ ಸುಬಾನ್ ಅಲಿ ಸರ್ ಹಾಗೂ ತಮ್ಮ ಪುತ್ರ ಮೊಹಮ್ಮದ್ ರಾಹಿಲ್ ಅವರೊಂದಿಗೆ ಸುಖಕರ ಹಾಗೂ ಸಂಸ್ಕೃತಯುತ ಜೀವನವನ್ನು ನಡೆಸುತ್ತಿದ್ದಾರೆ. ಇಂಥ ಶಿಕ್ಷಕಿಯರ ಸೇವೆ ನಮ್ಮ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆ ಹಾಗೂ ಅವರ ಜೀವನ ಸೇವೆ ನಮ್ಮೆಲ್ಲರಿಗೂ ಸದಾ ಪ್ರೇರಣೆಯಾಗಲಿ ಎಂಬ ಆಶಯದೊಂದಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಹಾಗೂ ಗೌರವವನ್ನು ಸಲ್ಲಿಸುತ್ತೇನೆ. ಈ 25 ವರ್ಷಗಳ ನಂತರ ನಾವೆಲ್ಲರೂ ಇಲ್ಲಿ ಸೇರಿ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಈ ಕರೆಗೆ ಒಗ್ಗಟ್ಟು ಎಲ್ಲ ಶಿಕ್ಷಕರು, ನಮ್ಮ ಸ್ನೇಹಿತರು ಇಲ್ಲಿ ಬಂದು ಈ ಫಂಕ್ಷನ್ ಅನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಮತ್ತು ವಂದನೆಯನ್ನು ಸಲ್ಲಿಸಲು ರಜಿನಿ, ಬಸವರಾಜೇಶ್ವರಿ, ಪೂಜಾರಿ ಶಿವಕುಮಾರ್ ಹಾಗೂ ಹೊನ್ನೂರಲ್ಲಿ ಅವರನ್ನು ವೇದಿಕೆ ಮೇಲೆ ಆಧಾರಪೂರ್ವಕ ಅನಿಸುತ್ತಿದ್ದೇನೆ. ಶ್ರೀಮತಿ ರಜಿಯಾ ಎಸ್ ಕಂದಗಲ್ ಮೇಡಮ್ ಅವರು ವೇದಿಕೆ ಅಣ್ಣ ಅದೆಲ್ಲ ಅಣ್ಣ ಹಿಂದೆ ಬನ್ನಿ, ಈ ಕಡೆ ಬನ್ನಿ, ಹಿಂದೆ ಬರ್ರಿ, ಹಿಂದೆ ಬರ್ರಿ, ಹಿಂದೆ ಬರ್ರಿ. ನೀವು ಅಲ್ಲೇ ನಂಗೆ ನಿಂತ್ಕೊಂಡು ನೀನು ಆ ಕಡೆ ಬರ, ಆ ಕಡೆ ಹಿಂದೆ ಬರ್ರಿ. ಗಿವ್ ಎ ಬಿಗ್ ರೌಂಡ್ ಆಫ್ ಕ್ಲಾಸ್ ಪ್ಲೀಸ್. ಸ್ವಲ್ಪ ಮೇಡಮ್ ಇಲ್ಲಿ ನೋಡಿ ಸರ್, ಸ್ವಲ್ಪ ಫ್ರೀ ಹಾಗೆ ರೀ ಸರ್. ರೆಡಿ ಸ್ಮೈಲ್. ಸನ್ಮಾನವನ್ನು ನೆರೆಸಿಕೊಟ್ಟ ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ.